ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಶಾಸಕರು ಇಲಾಖಾವಾರು ಅನುಪಾಲನಾ ವರದಿ ಪರಿಶೀಲಿಸಿ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಶಿವಣ್ಣ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರು, ಹನುಮಂತಪ್ಪ ಗ್ಯಾರಂಟಿ ಸಮಿತಿ ತಾಲೂಕಾ ಅಧ್ಯಕ್ಷರು, ಕೆಡಿಪಿ ಸದಸ್ಯರಾದಂತಹ ಗಂಗಾಧರಪ್ಪ, ಸುರೇಶ್ ಪಾಡಿಗಟ್ಟೆ, ಕಿರಣ್, ಪುಟ್ಟಸ್ವಾಮಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್ ಎಸ್, ತಹಶೀಲ್ದಾರರು ವಿಜಯ್ ಕುಮಾರ್ ಕೊರಲಗುಂಡಿ, ತಾಲೂಕಾ ಪಂಚಾಯಿತಿ ಯೋಜನಾ ಅಧಿಕಾರಿಗಳಾದ ಸುರೇಶ್, ಲೆಕ್ಕಾಧಿಕಾರಿಗಳಾದ ಶ್ರೀಮತಿ ರುದ್ರಮ್ಮ, ಸಿಬ್ಬಂದಿಗಳಾದಂತಹ ಮಹೇಶ್, ತಿಮ್ಮಪ್ಪ, ವಿನಯ್ ಕುಮಾರ್, ಗಿರಿಧರ್, ರಮೇಶ್, ತಾಲೂಕಾ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ತಾಲೂಕಾ ಮಟ್ಟದ ಇಲಾಖಾ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಅದೆಲ್ಲಿಂದ ಬಂದು ಏನಿಲ್ಲ ಅಂತ ನಿಮ್ಗೆ ಐಡೆಂಟಿಫೈ ಮಾಡ್ತಾರಲ್ಲ, ಹೆಚ್ಚಕ್ಕೆ ನೀವು ರಿಕ್ರೂಟ್ ಮಾಡಿ ಅಂಗಡಿ ಓನರ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಮಾಡ್ತೀರಾ? ಹೋದ ಸಾರಿ ನಿಮ್ಗೆ ಹೇಳಿದ್ವಿ. ಎಷ್ಟು ಜನ ಬಂದಿಲ್ಲ ಕ್ಯಾನ್ಸಲ್ ಮಾಡಿಸಿರಲ್ಲ, ಏನು ಸರ್ ಇದೇನು ಲೈಸೆನ್ಸ್ ಇರುತ್ತೆ ಅವ್ರಿಗೆ ಎಷ್ಟು ಜನ ನೀವು ರಿಪೋರ್ಟ್ ಮಾಡಿ ಕೇಸ್ ಹಾಕಿದ್ದೆಲ್ಲ ಏನು ಅದೇನು ಅಂಗಡಿ ಇಟ್ಟಿರ್ತಾರಲ್ಲ ಅವರು ಅಂಗಡಿಯಿಂದ ತಾಡೋಗಿದ್ರೆ ಅಂತ ಹೇಳ್ತಾರೆ. ಅವ್ರ ಮೇಲೆ ಆಕ್ಷನ್ ತಗೊಂಡ್ಬೇಡ, ಯಾರು ಹೋಲ್ಸೇಲಾಗಿ ಕೊಟ್ಟಿರ್ತಾರೋ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳಿದ್ವಿ. ಆ ಥರ ಎಷ್ಟು ಅಂಗಡಿ ಮೇಲೆ ನೀವು ಕೇಸ್ ಹಾಕಿದ್ರು, ಎಷ್ಟು ಅಂಗಡಿಯಿಂದ ನೀವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಹೇಳ್ರಿ. ಯಾಕೆ ಮಾಡಿಸಿದ್ರು? ಅವ್ರು ಎಷ್ಟು ಕೊಡ್ತಾರೆ? ಮಾಮೂಲು ಕೊಡ್ತಾರೆ ಅಂತ ಮಾಡಿಸಿಲ್ವಾ? ಮತ್ತೇನು ಸಬೂಬು ಹೇಳೋದು ಬೇಡ, ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮಗೂ ಬೋಧಿಸ್ಬೇಕು. ಸಬೂಬು ಹೇಳಕ್ ಹೋಗ್ಬೇಡ. ನೋಡಿ ಇಂಥ ಪ್ರಕರಣ ಬಂದ ತಕ್ಷಣಕ್ಕೆ ಅವ್ರನ್ನ ಅಂಗಡಿ ಸೀಟ್ ಮಾಡೋಕ್ಕೆ, ಕ್ಯಾನ್ಸಲ್ ಮಾಡೋಕ್ಕೆ ನೀವು ರೆಗ್ಯುಲರ್ ಮಾಡಿಸಿ ನಾವು ತಗೊಂಡ್ತಾರೆ. ಸರ್ ಒಂದು ಯಾವ್ದಾರ ಒಂದು ಅಂಗಡಿ ಸೀಜ್ ಮಾಡಕ್ ಮಾಡ್ರಿ ಸರ್, ದೊಡ್ಡ ಅಂಗಡಿ ಅದನ್ನ ಜಮೀನ್ ಒಳಗೋದು ಕುಡಿದ್ಬಿಟ್ಟು ಅಲ್ಲಿ ಅವ್ರು ಮಾಡ್ಲಿ ಎಲ್ಲ ಅಣ್ಣ. ಯಾವ ಊರಾಗ ನೋಡಿದ್ರು ಹಂಗಿದೆ, ಯಾವ ಊರಾಗ ನೋಡ್ರಿ ಆ ಹೊಲಗೊಳಗೆ ಅಲ್ಲೆಲ್ಲ ಫುಲ್ ಗ್ಲಾಸ್ ಹೊಡೆದಿದ್ದಾರೆ ನೋಡಿ. ನನ್ನ ಜಮೀನಲ್ಲಿ ಬಂದಿದ್ದಾರೆ ಬಾಟ್ಲಿ ಹೊಡೆಯೋದು, ಗಾಜು, ಇದಕ್ಕೆ ಏನಾದ್ರು ಮಾಡಿ ಬಾರ್ ಓನರ್ಗೆ ಮಾಡ್ಬೇಕು ನೋಡ. ನಮ್ಮಂತಂದು ಸೇರಿ ಅಲ್ಲಿ ಬಸ್ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಸಾಯಂಕಾಲ ಕಾಳಪಡಿ ಕೊಡ್ತೀವಿ. ಎಲ್ಲಿಗೆ ಎಫೆಕ್ಟ್ ಆಗಿರ್ತಕ್ಕಂಥ ಏರಿಯಾ ಇದೆಯೋ ಅಲ್ಲಿ ಬಡವ ಮಕ್ಕಳಿಗೆ ಉಪಕಾರ ಮಾಡೋಕ್ಕೋಸ್ಕರ ಅದನ್ನ ನೀವು ಮುಂದೆ ಕೇಳಿತ್ತು, ಇನ್ನೂ ಮಾಡ್ತೀವಿ ಅಂತ ಹೇಳಿದ್ರು. ಸರ್ ವೆಲ್ಲನ್ ಗುಡ್ ಅಂತ ಹೇಳಿದ್ರು ನಾವು. ಕಾಪಿ ಕೊಡ್ತೀವಿ ಡಿ ಸಿ ಅವರಿಗೆ. ಬಡ ಮಕ್ಕಳಿಗೆ ಒಳ್ಳೇದಾಗ್ತದೆ ಸರ್, ಬಡ ಮಕ್ಕಳಿಗೆ ಒಳ್ಳೇದಾಗ್ತದೆ. ಕೊಡ್ತೀವಿ ನಮ್ಮ ಅನುದಾನ ಸೇರಿಸಿ ಒಳ್ಳೇದಂತ ನಾವು ಹೇಳಿದ್ವಲ್ಲ. ನಾನು ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಸಾರ್ವಜನಿಕ ಇನ್ನು ಮುಂದೆ ಕೇಳು. ನಾನು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ನನ್ನದೇ ಆದಂಥ ತೀರ್ಮಾನ ನಾನು ಮಾಡೋಕ್ಕೆ ನನಗೆ ಅಧಿಕಾರ ಇದೆ, ಸಂಪೂರ್ಣ ಅಧಿಕಾರ ಇದೆ. ಜನ ನನಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಾನು ಕುಡಿಯ ನೀರು ಇರ್ಬೋದು, ಬಸ್ ಸೌಕರ್ಯ ಇರ್ಬೋದು, ಅವರು ಸಂಬಳ ಬರ್ತಕ್ಕಂಥದ್ದು ಇರ್ಬೋದು, ಬಸ್ ಡೀಸೆಲ್ ನಾವು ಹೇಳ್ತೀವಿ ಕೇಳ್ರಿ. ನಾವು ಒಂಚೂರು ಅಲ್ಲಲ್ಲ, ನಾನು ಹೇಳೋದು ಕೇಳ್ರಿ. ಚಿತ್ರಹಳ್ಳಿ ಗೇಟ್ ನಾವು ಮಾಡಿದ್ದು, ಹಾಸ್ಪಿಟ್ಲ್ ನಾವು ಮಾಡಿದ್ದು, ನಾವು ಮಾಡಿದ್ದು, ಬಸಾಪುರ ನಾವು ಮಾಡಿದ್ದು. ಅದನ್ನೇ ನೀವು ಮಾಡಿದ್ರೆ ನಿಮ್ಗೆ ಅವಕಾಶ ಇದೆ, ನೀವು ಮಾಡಿದ್ರಿ. ಅದು ನಾವು ಅಪೇಕ್ಷೆ ಇಲ್ಲ. ನಾವು
ನನಗೆ ಕ್ಲಾರಿಫಿಕೇಶನ್ ಕೊಡಿ. ಈಗ ಆಯ್ತು ಈಗ ಸಂಬಂಧಪಟ್ಟ ಇಲಾಖೆ ನೋಡ್ತಂತೆ ಸಂಬಂಧಪಟ್ಟ ಅಧಿಕಾರಿಗೆ ನೀವೆಲ್ಲ ಮುಗಿಸಿ ನಾನು ಮುಗಿಸೋದು. ಮುನ್ಸಿರಿ ಇಲ್ಲ ಇವತ್ತೆಲ್ಲ ಅದೇ ಸೆಕ್ಷನ್ ಯಾಕೆ ಈಗ ಹಿರಿಯರಿಗೂ ಬಸ್ ಕೊಡ್ತೀವಿ, ಅಲ್ಲಿ ಜನಪಲ್ಲಿ ಹೇಳ್ತೀನಿ ನಿನ್ನ ಲೆಕ್ಕ ನಾನು ಜನರಿಗೆ ಲೆಕ್ಕ ಕೊಡ್ಬೇಕಲ್ಲ, ನಾನು ಓಟ್ ಹಾಕಿದ್ರೆ ಜನ ಲೆಕ್ಕ ಕೊಡೋದು ಬೇಡ. ನೀವು ಲೆಕ್ಕ ಕೊಟ್ಟಾಗ ನಾವು ಕೊಡ್ಬೇಕಲ್ರಿ ಸರ್. ಅಲ್ಲ ಸರ್, ಕರ್ನಾಟಕ ಸರ್ಕಾರ ಅಂತ ನಾವು ಹಾಕಲ್ಲ ಅನ್ನೋದಾದ್ರೆ ನಾವು ಲೆಕ್ಕ ಕೊಡ್ಬೇಕಲ್ಲ. ಅವ್ರು ಹೇಳ್ಬೇಕಲ್ಲ ಡೈರೆಕ್ಷನ್ ಕೊಡ್ತಿದ್ರೆ ಇವ್ರಿಗೆ ಬಸ್ ಕೊಟ್ಟಿದ್ದೀವಿ, ನಾವು ಇದು ಇದ್ದದ್ದು ಕೊಡಗಟ್ಟಿ ಬಸ್ ಕೊಡ್ತೀವಿ, ಅಲ್ಲಿ ಪಬ್ಲಿಕ್ ಹಿರೇಕೆ ಎಮ್ಮೂರಿಗೆ ಬಸ್ ಕೊಡ್ತೀವಿ, ಅಲ್ಲಿ ಪಬ್ಲಿಕ್ ಸ್ಕೂಲ್ ಕೊಟ್ಟಿದ್ವಿ, ಹಿರೇಕಂದವಾಡಿಗೆ ಪಬ್ಲಿಕ್ ಸ್ಕೂಲ್ ಕೊಟ್ಟಿದ್ವಿ, ಅಲ್ಲಿ ಬಸ್ ಕೊಡ್ತೀವಿ, ಗುಂಡೇರಿಗೆ ಬಸ್ ಕೊಡ್ತೀವಿ, ಅಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡಿದ್ವಿ, ಬೀದರ್ಗ ಇವ್ರಿಗೆ ಬಸ್ ಮತ್ತು ಸೇರಿ ಕೊಡ್ತೀವಿ. ಇವರು ಪ್ರಚಾರ ಮಾಡ್ತಾರೆ, ಓಕೆ ನಾವು ಇಲ್ಲ ಅಂದ್ರೆ ಯಾಕೆ ಇಷ್ಟು ನಾವು 20 ಕೆರೆಯಿಂದ 20 ಕೆರೆಗೆ ನೀರು ತರಲಿಲ್ವಾ? ಸಾಸಿವೆ ಹೇಳ್ತಾರೆ ಎಲ್ಲರೂ ಅವರು ಕಳೆದಾಗ ಮಾಡಿದ್ದಾರೆ. ನಾವು ನೀವು ಮಾಡಿದ್ರೆ ಒಪ್ಕೊಳ್ತೀವಿ. ನಿಮ್ಮ ಅನುದಾನದಲ್ಲಿ ಬಸ್ಗಳನ್ನ ಕೊಟ್ಟಿದ್ದೀರ, ನಮ್ಗೆ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಆದ್ರೆ ನಿಮಗೆ ಅನುದಾನ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಅಂತ ಹೇಳ್ತಾರೆ ಅಷ್ಟೇ. ನಾವು ಕರ್ನಾಟಕ ಸರ್ಕಾರ ಅಂತ ಆಗಕ್ಕೆ ಈಗ ಅದು ಮಾಡ್ತೀವಿ. ಸಂಬಂಧಪಟ್ಟ ಯಾರು ಇಲಾಖೆ ಅಧಿಕಾರಿಗಳಲ್ಲ ಅವ್ರು ಸಸ್ಪೆಂಡ್ ಆಗಬೇಕು ನಮ್ದು. ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಹಾಕಿಲ್ಲ, ಅದು ಸಿಎಂ ಡೈರೆಕ್ಷನ್, ಇವರ ಡಿಸಿ ಅವರು ಮಾಡಿ ಡೈರೆಕ್ಷನ್ ಕೊಟ್ಟು ಆಯ್ತು ಸರ್. ಸರ್ಕಾರಿ ಶಾಲೆ ನೀವು ಬಸ್ ಕೊಟ್ಟರು ಸರ್ಕಾರಿ ಶಾಲೆ ಅಲ್ವಾ? ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಕೊಡ್ಬೋದಲ್ಲ? ನಾನು ಪ್ರೈವೇಟ್ ಶಾಲೆ ಕೊಡಲ್ಲ ಸರ್. ಅಲ್ಲಿ ಡೊನೇಷನ್ ತಗೊಂಡು ಎಲ್ಲ ಗೊತ್ತಿದೆ ನಮಗೆ. ಅದಕ್ಕೆ ಕರ್ನಾಟಕ ಸರ್ಕಾರ ಅನ್ನೋ ಒಂದು ಸಿಂಬಲ್ ಆಗ್ತದಲ್ಲ, ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಈಗ ನಾಳೆ ಕೇಳಿ ಸಿಎಂ ಡಿಸಿಎಂ ಇಲಾಖೆ ಮಂತ್ರಿ ಮತ್ತು ಶಾಸಕರು ತೊಂದರೆ ಇಲ್ಲ, ಅದು ಕ್ಲಾರಿಫಿಕೇಶನ್ ಅನ್ನ ನಾವು ಕೇಳೋದು. ಹೇಳಿದ್ದಾರೆ ನಾವು ಕೇಳಿ ಏನಾದರೂ ಲೋಪ ಆಗಿದ್ರೆ ಡಿಒ ಹೊಣೆ ಅವರೇ ಹೊಣೆ ಹಾಕ್ತಾರೆ, ನಾನು ಹೊಣೆ ಸರ್ಕಾರಿ ಶಾಲೆ ಗೊತ್ತೈತಲ್ಲ? ಒಬ್ಬ ಅಧಿಕಾರಿ ಮೇಲೆ ಸುಮ್ಮನೆ ಮಾತಾಡೋದು. ನಾನೇ ಹೇಳಿ ಬರ್ಸಿರೋದು, ನಾನೇ ಹೇಳಿರೋದು. ಯಾಕಂದ್ರೆ ನಾವು ಅನುದಾನ ಕೊಟ್ಟಿದ್ದು ಇದರ ಬಗ್ಗೆ ಅಂತ ಬರ್ಸಿರೋದು ನಾನೇ ಅಲ್ಲ ಸರ್. ಸರ್ಕಾರದಿಂದ ನೀವು ಇದನ್ನೇ ಬರ್ಸೋದ್ರೆ ಅದನ್ನ ಬರ್ಸಿ. ಓಕೆ ದುಡ್ಡು ಬಂದು ಆ ಒಂದರಲ್ಲೇ ಬಸ್ ಖರೀದಿ ಮಾಡಿದ್ರೆ ಸಂತೋಷ. ಶಾಸಕರ ಅನುದಾನದಲ್ಲಿ ಅಂತೇಳಿ ನೀವು ಮಸ್ಟ್ ಹಾಕ್ತೀರಾ ಅಲ್ವಾ? ಶಾಸಕರ ಅನುದಾನ ಎಲ್ಲಿಂದ ಬರ್ತದೆ? ಸರ್ಕಾರ ಅಲ್ವಾ? ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಹಾಕ್ಬಿಡ್ತಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಕ್ಬಿಡ್ತಾರೆ. ಯಾಕೆ ಹಾಕೋದಿಲ್ಲ? ರಸ್ತೆ ನೀವು ಹೇಳಿದ್ದು ಒಳ್ಳೇದು. ನಮ್ಮದೇ ಆದಂಥ ಡಿಸ್ಕಷನ್ ಎಂಪಿಗೆ ಅವ್ರಿಗೆ ಆದಂಥ ಪಾರ್ಲಿಮೆಂಟ್ ಮಾಡಿಕೊಡ್ತಾರೆ, ನಮಗೆ ನಮ್ಮದೇ ಆದಂಥ ನನ್ನ ಡಿಸ್ಕಷನ್ ಅದು. ನಾನು ಎಲ್ಲ ಸರ್ ಇಲ್ಲ ಇದಲ್ಲ. ಈಗ ನಮಗೆ ನಮ್ಗೆ ಸುತ್ತೋಲೆ ಕೊಡ್ರಿ. ಕರ್ನಾಟಕ ಸರ್ಕಾರ ಆಗ್ಬಾರ್ದು ಅಂತ ನಿಮ್ಮ ಹತ್ರ ಸುತ್ತೋಲೆ ಇದ್ರೆ ಗೌರ್ಮೆಂಟ್ ಆರ್ಡರ್ ಇದ್ರೆ ಕೊಡ್ರಿ. ಅವ್ರು ಕೇಳಿ ಸರ್ಕಾರ ನಾವು ಹೇಳೋದು ಈಗ ಡೆಪ್ಟಿ ಕಮಿಷನರ್ ಏನು 150 ಪ್ರಕರಣ ಯಾವ ಥರ ಕಟ್ಟಿಕೊಂಡಿದೆ? ಏನು ವಿಚಾರಕ್ಕೆ ಎಷ್ಟು
ಇದೇ ಕೇಸ್ ಅಂತ ಒಂದು 1,000 ರೂಪಾಯಿ ಹಂಗೆ ಗೌರ್ಮೆಂಟ್ ಬಿಸಾಕಿ ಹೋಗ್ತಾರೆ 1,000 ರೂಪಾಯಿ. ಅವ್ರ ಮಾಹಿತಿ ಇಲ್ಲ 15,000 20,000 ಕಂಡೀಷನ್ ಮೇಲೆ 15,000 ರೂಪಾಯಿ. ಅದೇ ನಾವು ಹೇಳಿದ್ದೇನೆಂದ್ರೆ ಯಾರೋ ತಗೊಂಡು ಮನೆಗೆ ಇಟ್ಕೊಂಡಿದ್ದ ಮೇಲೆ ಕೇಸ್ ಹಾಕೋಣ, ಯಾರು ಅಂಗಡಿಯಿಂದ ಮೆಟೀರಿಯಲ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕ್ಬೇಕಂತ ಹೇಳಿ ಏನ್ ಮಾಡ್ತಾರೆ, ಯಾರು ಬಡವ ಏನೋ 4-5 ಮಾಡಿ ಮೇಲೆ ಚಟ್ಟ ಬರ್ತಾರೆ. ಈ ದೊಡ್ಡ ಕಡೆ ಇರ್ತಾನಲ್ಲ ಹೋಲ್ಸೇಲ್ ಅಂಗಡಿ ಮತ್ತು CLD-ಗೂ ಅವ್ರ ಮೇಲೆ ಯಾಕೆ ತಗೊಂಡಿಲ್ಲ? ಯಾಕಂದ್ರೆ ಅವ್ರ ಭಯ ನಿಮ್ಮ ಮಾಮೂಲು ಕೊಡ್ತಾರೆ ಏನಿಲ್ಲ ಸರ್, ಅದು ಕರಡಿ ಮೆಟ್ರೋ ಮೇಲೆ ಅದು ಲೇಬಲ್ ನಂಬರ್ ಕೊಡ್ತಿರ್ತಾರೆ ಸರ್, ಹಾಗಾಗಿ ಗೊತ್ತಾಗುತ್ತೆ. ಮತ್ತೆ ಅಂಥದ್ರ ಮೇಲೆ ಎಷ್ಟು ಅಂಗಡಿ ಮೇಲೆ ಕೇಸ್ ಹಾಕಿ ಈಗ ನಿರ್ವಹಣೆ ಮಾಡಿದೆ. ಇದನ್ನೆಲ್ಲ ಮಾಡಿದೆ. ಎಷ್ಟು ಮಾಡಿದಿರಾ? ನಿಮ್ಗೆ ಲೇಬಲ್ ಇರ್ತಾರಪ್ಪ ಇಂಥ ಅಂಗಡಿಯಿಂದಲೇ ನೀವು ಮಿಡಲ್ ತಗೊಂಡು ಬಂದಿರಂತ ಯಾರೋ ಅಂಗಡಿ ಯಾರೋ ಸಣ್ಣ ಬೇಕೋ ಮನೆಗೆ ಸಿಗುತ್ತಾರೆ. ಅದು ನೋಡೋದು ಗೊತ್ತಾಗುತ್ತಲ್ಲ ಇಂಥ ಅಂಗಡಿಯಿಂದ ಲೇಬಲ್ ನಂಬರ್ ಕೊಟ್ಟಿದ್ದಾರಲ್ಲ ಅಂಥವ್ರು ಎಷ್ಟು ಅಂಗಡಿನ ನೀವು ಸೀಸ್ ಮಾಡಿದೆ.